ನಿಮ್ಮ ಅದಕ್ಕೆ ಎಲ್ಗೋದ್ಲಮ್ಮ ಸ್ವಾತಿ? ಅಣ್ಣ ಬಿಡು, ಇಲ್ಲಿ ನಿನ್ಕಮಕ್ಕಾಗಲ್ಲ. ಅದಕ್ಕೆ ಅಲ್ಲಿ ಕೂತ್ಕೊಂಡೈತೆ, ಕೂತ್ಕೊಂಬ್ಲಿ. ನಿನ್ಕಮಕ್ಕಾಗಲ್ಲ ಅಂತೇಳಿ ಅಲ್ಲಿ ಹೋಗಿ ಕೂತ್ಕೊಂತೀನಿ ಅಂತ ಹೇಳೋಯ್ತು. ಬಿಡು, ನಾವೆಲ್ಲ ಇದೀವಲ್ಲ. ಇಲ್ಲ ಗೌಡ್ರೆ, ಇವಳು ಮಾಡಿರ್ತಾಳೆ. ಇವಳು ಮಾತ್ರ ನಮ್ಮಳು ಒಳ್ಳೆಯಳಲ್ಲ. ನಾನೇ ಹೇಳ್ತಾ ಇದ್ನಲ್ಲ, ನೀವೇನು ಅನ್ಕೊಂಡ್ರು ಪರವಾಗಿಲ್ಲ, ಈ ಅಮ್ಮೇನ ಮಗಳ ಬಗ್ಗೆ ಹಿಂಗೆ ಹೇಳುತ್ತೆ ಅಂತ ನೀವು ಅನ್ಕೊಂಡ್ರು ಪರವಾಗಿಲ್ಲ. ಮಾಡಿರ್ತಾಳೆ ಇವಳು, ಇಂಥ ಕೆಲಸ ಮಾಡಿರ್ತಾಳೆ ಗೌಡ್ರೆ. ನನಗೆ ಗೊತ್ತೈತೆ ಇವಳು ಮಾಡಿರ್ತಾಳೆ ಅಂತ. ನನಗೆ ಭಾಳ ಅನುಮಾನ ಇವಳ ಮೇಲೆ. ಮಾಡಿದಾಳೆ ಇವಳು, 100ಕ್ಕೆ 100 ಸತ್ಯ ಮಾಡ್ಯಾವಳು ಇವಳು. ನೀನು ಸುಮ್ಮನೆ ಹೇಳ್ಬೇಡ. ಈಗ ಒಂದಿಷ್ಟು ಗೌಡ್ರೆ ಅವರು ಚೆನ್ನಾಗಿ ನೋಡ್ಕೊಂತ ಇದ್ದಾರೆ, ಅದಕ್ಕೆಲ್ಲ ಅವ್ರ ಕಡೆಗೆ ನ್ಯಾಯ ಹೇಳ್ತಾರೆ. ಎಲ್ಲ ನಮ್ಮ ಅಕ್ಕ ಏನು ನಮ್ಮ ಅಮ್ಮಯ್ಯ ಎಲ್ಲ ಒಂದಿಟ್ಟು ದುಡ್ಡು ಕಾಸ್ನಾಗ ಇದ್ದಾರಲ್ಲ, ನಾನು ಒಂದಿಟ್ಟು ಬಡವಿ ಆಗಿದ್ದೀನಲ್ಲ, ಅದಕ್ಕೆ ಹೆಚ್ಚಾಗಿ ಮಾತಬೇಡ. ನೀವು ಮಾಡಿಲ್ಲ ಅಂತ ತಾನೇ ಹೇಳ್ತಾ ಇರೋದು. ಮಾಡಿಲ್ಲ, ಮಾಡಿದ್ರೆ ನಾವೇನು ಹೇಳಿದ್ರು ನೀವು ಒಪ್ಕೋಬೇಕು. ಒಪ್ಕೊಂತೀವಿ ಹೇಳ್ರಿ, ನೀವೇನು ಹೇಳಿದ್ರು ಒಪ್ಕೊಂತೀವಿ. ನೀವೇನೇ ಹೇಳ್ರಿ ಒಪ್ಕೊಂತೀವಿ. ಅದೇನು ಹೇಳ್ತೀರ ಹೇಳ್ರಿ ನೋಡೋಣ, ನಾವು ಒಪ್ಕೊಂತೀವಿ. ನನಗೆ ಗೊತ್ತೈತೆ. ಸರಿ ಆಯಿತು, ನಾವು ಹೇಳಿದ್ಕೆಲ್ಲ ಒಪ್ಕೋಬೇಕು. ಇವಾಗ ನಾವು ಹೆಂಗೆ ಹೇಳ್ತೀವಿ ಹಂಗೆ ನಾವೇನು ಹೇಳಿದ್ರು ಒಪ್ಕೊಂಬ್ಲೇಬೇಕು. ನೀನು ಮಾಡಿಲ್ಲ ಅಂದರೆ. ಇಲ್ಲ ಅವ್ರು ತಪ್ಪಾಗಿದ್ರೆ ಅವರು ನೋಡಪ್ಪ ನಿಮಗೆ ಮಾಡೋಕ್ಕೆ ಗೊತ್ತಿಲ್ಲ, ಹಿಂಗೆ ಮಾಡಿದ್ರಿ ಅಂತ ಅವ್ರಿಗೂ ಏನಾದರೂ ನಾನು ಹೇಳ್ತೀನಿ. ಅವ್ರ ತಪ್ಪ ನಿಮ್ಮ ತಪ್ಪ ನಮಗೇನು ಗೊತ್ತಿಲ್ಲ. ಒಟ್ಟಿನಲ್ಲಿ ಇವಾಗ ನ್ಯಾಯ ಎಲ್ಲರಿಗೂ ಒಂದೇ. ಯಾರು ತಪ್ಪು ಮಾಡ್ಯಾರವ್ರಿಗೆ ಶಿಕ್ಷೆ ಆಗಲೇಬೇಕು. ತಪ್ಪು ಮಾಡಿದಿಲ್ದವ್ರಿಗೆ ಯಾರಿಗೆ ಅನ್ಯಾಯ ಆಗುತ್ತೆ ಅವ್ರಿಗೆ ನ್ಯಾಯ ಸಿಗಬೇಕು ಅಷ್ಟೇ. ಇವಾಗ ನೀವು ಹೇಳ್ತಾ ಇದ್ರೆ ಕಂಡೀಷನಾಗಿ ಹೇಳ್ತಾ ಇದ್ರಿ ನಾವು ಮಾಡಿಲ್ಲ ಅಂತ, ಇಷ್ಟೊಂದು ಕಾನ್ಫಿಡೆನ್ಸಾಗಿ ಹೇಳ್ತಾ ಇದ್ರಿ ನಾವು ಮಾಡಿಲ್ಲ ಅಂತ. ಏನಾದರೂ ನೀವೇ ಮಾಡಿದ್ರೆ ನಾನು ಹೇಳಿರೋದಕ್ಕೆಲ್ಲ ಒಪ್ಕೋಬೇಕು. ಇಲ್ಲ ನನಗೆ ಗೊತ್ತೈತಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಏನು ಮಾಡ್ಬೇಕು ಅಂತ. ಏನೋ ಮಾಡ್ಕೊಂಡಿರ್ತಾರಮ್ಮ, ಹಂಗೆ ಹೊಟ್ಟೆ ಹುರ್ಕೋಬಾರ್ದು. ಅದು ಯಾರು ಅಂತ ಕಂಡಿಡ್ದು ನಾನೇ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಅವನು ಹೋಗೋದು ಬೇಡ, ಒಳ್ಳೆ ಹುಡುಗ ಪೊಲೀಸ್ ಸ್ಟೇಷನ್ ಮೆಟ್ಲತ್ತದು ಬೇಡ, ನಾನೇ ಕಂಪ್ಲೇಂಟ್ ಕೊಡ್ತೀನಿ. ನಮ್ಮ ಹುಡುಗೇನು ಯಾರಿಗ ನೀನು ಮೋಸ ಮಾಡಿದೆ ನನ್ಗೊಡ್ರೆ, ಯಾಕಿಂತ ಮಾಡಬೇಕು? ಥೂ, ಎಂಥ ಒಂಟೋರಿ ಜನ ಇರ್ತಾರೆ. ನನಗೆ ಭಾಳ ಬೇಜಾರಾಗಿ ಇಲ್ಲಿ ಬರಲೇ ಇಲ್ಲ. ಅವಾಗಲೇ ಸುಮ್ಮನೆ ಕೂಕಾಬಿಟ್ಟೆ. ನಮ್ಮ ಸೊಸೆ ಬಾರ್ ಮಾಮ ಹೋಗು ಅಂತು, ಅದಕ್ಕೆ ಬಂದು ನನಗೆ ಭಾಳ ಬೇಜಾರಾಗ್ಬಿಡ್ತು. ಥೋ, ನನ್ನ ಮಗ ಏನು ಯಾರಿಗೇನು ಅನ್ಯಾಯ ಮಾಡಿಲ್ಲ, ಯಾರಿಗೇನು ಮೋಸ ಮಾಡಿಲ್ಲ. ನೋಡಪ್ಪ, ಜನ ಒಂದಿಟ್ಟು ಮನೆ ಕಟ್ಕೊಂಡಿರೋದಕ್ಕೆ ಇಷ್ಟೊಂದು ಹೊಟ್ಟೆ ಹುರ್ಕೊಂತಾರಲ್ಲ, ಎಲ್ಲ ಒಂದಿಟ್ಟು ಸಿಂಗಲ್ ಮನೆ ಕಟ್ಕೊಂಡಿದ್ದೀವಿ. ನಾವೇನೇನು ಒಂದು 5 ಅಂತಸ್ತು ಮನೆ ಕಟ್ಟಿಲ್ಲ. ಬೆಂಗಳೂರಾಗ ಅಲ್ಲೂ ಇಲ್ಲೂ 5 ಅಂತಸ್ತು 10 ಅಂತಸ್ತು ಒಂದು 20 ಅಂತಸ್ತು ಮನೆ ಕಟ್ಟಿರ್ತಾರೆ. 5 ಅಂತಸ್ತು ಮನೆ ಕಟ್ಟಿದ್ರು ಅಲ್ಲಿ ಹೊಟ್ಟೆ ಹುರ್ಕೊಂಬಲ್ಲ. ಒಳ್ಳೆಗೆ ಒಂದು ಮನೆ ಕಟ್ಟಿರೋ ಈ ಪಾಟಿ ಹೊಟ್ಟೆ ಹುರ್ಕೊಂತಾರಲ್ಲ. ಎಲ್ಲ ಒಂದು ಕೆಳಗೊಂದು ಇರೋಕ್ಕಾಗಿನ ಒಂದಿಟ್ಟು ಬೋರ್ಡ್ ಮಾಡ್ಕೊಂಡ್ರೆ ಹೊಟ್ಟೆ ಹುರ್ಕೊಂತಾರಲ್ಲ. ಇನ್ನೆಂಥ ಜನ ಬೆಂಗಳೂರು ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಟಿರ್ತಾರೆ. ಅದೇ ಮತ್ತೆ ಎಂತೆಂಥ ಶ್ರೀಮಂತರು ಹೆಂಗೆ ಕಟ್ಟಿರ್ತಾರೆ. ಒಟ್ಟೆ ಬಡವ್ರು ಮುಂದಕ್ಕೆ ಬರಂಗಿಲ್ಲ. ಶ್ರೀಮಂತರು ಬೇಕಾದ್ರೆ ಕಟ್ಕೊಂಡವರು ಇನ್ನು ಒಂದು ದೊಡ್ಡ ಅಪಾರ್ಟ್ಮೆಂಟ್ಗಳೆಲ್ಲ ಕಟ್ಟಿರೂ ಏನು ಹೊಟ್ಟೆ ಕಿಚ್ಚು ಬರಲ್ಲ. ನಮ್ಮಂಥ ಬಡವ್ರು ಕಟ್ಟಂಗಿಲ್ಲ, ಬಡವ್ರು ಮುಂದಕ್ಕೆ ಹೋಗಂಗಿಲ್ಲ. ಅದೇ ಮತ್ತೆ ಬಡವ್ರು ಒಂದಿಟ್ಟು ಮುಂದಕ್ಕೆ ಹೋದಟ್ಕೆ ಅಯ್ಯೋ ಚೆನ್ನಾಗಾದ್ರಲ್ಲ, ಅಯ್ಯೋ ಬಡವರಾಗಿದ್ದಿದ್ರೆ ನೋಡ್ತಿದ್ವಿ ಅಂತ. ಬಡವರಾಗಿರ್ಬೇಕು. ಸುಮ್ಮನಿರಿ, ಮಾತಾಡ್ತಿದ್ರೆ ಬೆಳೀತಾ ಹೋಗ್ತಿರ್ತವೆ. ಇವಾಗ ನೀವು ಮಾಡಲ್ಲ ಅಂತ ಹೇಳ್ತಾ ಇದ್ರ, ನಾವೇನು ನಾವೇನು ಹೇಳಿದ್ರು ನೀವು ಒಪ್ಕೋಬೇಕು. ನಾವು ಹೇಳಿದ್ಕೆಲ್ಲ ನೀವು ಒಪ್ಕೊಬ್ಲೇಬೇಕಾಗುತ್ತೆ. ಅವ್ರ ಹತ್ರ ಸಾಕ್ಷಿ ಐತೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಅವ್ರ ಹತ್ರ ಏನು ಸಾಕ್ಷಿ ಐತೆ ಮಾಡಿ ಆಮೇಲೆ ಮಾತಾಡ್ತೀವಿ. ನಿಮ್ಮದೇ ತಪ್ಪು ಅವ್ರದೇ ತಪ್ಪು ನಮಗೆ ಗೊತ್ತಿಲ್ಲ. ನ್ಯಾಯ ಅಂದರೆ ಒಂದೇ, ಯಾರು ತಪ್ಪು ಮಾಡ್ತಾರೋ ಅವ್ರಿಗೆ ಶಿಕ್ಷೆ ಆಗಬೇಕು. ಯಾರಿಗೆ ಅನ್ಯಾಯ ಐತೆ ಅವ್ರಿಗೆ ನ್ಯಾಯ ಸಿಗ್ಬೇಕು ಅಷ್ಟೇ. ಹೇಳಪ್ಪ ದನಪ್ಪ, ಏನು ಸಾಕ್ಷಿ ಐತೆ ನಿನ್ನ ಹತ್ರ? ಏನೋ ಸಾಕ್ಷಿ ಐತೆ ಅಂದಲ್ಲ, ತೋರ್ಸು. ನೋಡ್ರಿ ಗೌಡ್ರೆ, ನಾವು ಮೊನ್ನೆ ಇನ್ನೊಂದು CC ಕ್ಯಾಮ್ರಾ ಹಾಕ್ಸಿದ್ದೀವಿ. ಅದು ಇವ್ರಿಗೆ ಗೊತ್ತಿಲ್ಲ. ನೈಟ್ ಟೈಮ್ ಬಂದಾಗ ಕ್ಯಾಮ್ರಾ ಹಾಕ್ಸಿದಾರೋ ಇಲ್ವೋ ಅಂತ ಇವ್ರಿಗೆ ಗೊತ್ತಿಲ್ಲ. ನೋಡಿ, ಕ್ಯಾಮ್ರಾದಲ್ಲೆಲ್ಲ ರೆಕಾರ್ಡ್ ಆಗಿದೆ. ನೋಡಿ, ವಿಡಿಯೋ ನೋಡಿ. ಯಾವುದೋ ಒಂದು TV ಹಾಕಿ ಇಲ್ಲಿ ಹಾಕಿದ್ರೆ ಚೆನ್ನಾಗಿರ್ತಿತ್ತು ಕಣಪ್ಪ. ಊರಾಗ್ಲಾರೆಲ್ಲ ನೋಡೋರು ಅಲ್ವೇ? ಇಲ್ಲೊಂದು TV ಹಾಕಿದ್ರೆ ಚೆನ್ನಾಗಿರ್ತಿತ್ತು. ಅದೇ ಮತ್ತೆ ಹಂಗಾದ್ರೆ ಗೊತ್ತಾಗೋದು. CC ಕ್ಯಾಮ್ರಾ ಹಾಕ್ಸಿದ್ರೆ ಗೊತ್ತಿಲ್ಲ ಕಣತೆ, ಗೊತ್ತಿಲ್ಲ. ಇವಳು ಹಿಂಗೆ ಮಾಡಿದ್ಲಲ್ಲ ಗೌಡ್ರೆ, ಮೊನ್ನೆನೇ ಮಣ್ಣೆಲ್ಲ ಮೆತ್ತಿದ್ರು ಹಿಂದಕ್ಕೆ. ನಮ್ಮ ಅಣ್ಣಂಗೆ ಹೇಳಿದ್ವಿ. ನಮ್ಮ ಅಣ್ಣ ಬಿಡಮ್ಮ ಅಂತ ಹಳ್ಳಿಗೆಲ್ಲ ಏನು ಯಾರೋ ಅಂತ ಮಣ್ಣು ಹಾಕವ್ರೆ ಬಿಡು, ಮಣ್ಣಿಂದೆಲ್ಲ ಯಾವ ಲೆಕ್ಕ, ಏನು ಬೇಡ ಬಿಡು, ಏನು ಬೇಕಾಗಲ್ಲ, ಇಲ್ಲೇನು CC ಕ್ಯಾಮ್ರಾ ಅಂತ ಅಂದ ನಮ್ಮ ಅಣ್ಣ. ಅದಕ್ಕೇನೆ ನಾವು ಏನು ತಿಳ್ಕೊಂಡ್ವಿ, ನಮ್ಮ ಅಣ್ಣ ಹಾಕ್ಸಲ್ಲ ಇವನು, ನಾವೇ ಹಾಕಿಸ್ಬಿಡೋಣ. ಗೃಹಪ್ರವೇಶದಲ್ಲಿ ನಾವೆಲ್ಲರಿಗೂ ಬಟ್ಟೆ ತೊಗೊಂಬಂದಿದ್ವಿ, ಏನಾದರೂ ಗಿಫ್ಟ್ ಕೊಡ್ಸೋಣ ಅಂತ, ಟಿವಿನೋ ಏನಾದರೂ ಕೊಡ್ಸೋಣ ಅಂತ ನಾನು ನಮ್ಮ ಸ್ವಾತಿ ಮಾತಾಡ್ಕೊಂಡಿದ್ವಿ, ನಾವಿಬ್ಬರು ಅಕ್ಕ ತಂಗಿಯವರು. ಅದಕ್ಕೇ ಬೇಡ, ಸುಮ್ಮನೆ ಕ್ಯಾಮ್ರಾನೇ ಹಾಕಿಸ್ಬಿಡೋಣ. ನಮ್ಮ ಅಣ್ಣನ ಮನೆ ಮೇಲೆ ತುಂಬ ಕೆಟ್ಟ ಕಣ್ಣುಗಳೈತೆ, ಜನ ಏನು ಬೇಕಾದ್ರೂ ಮಾಡ್ತಾರೆ, ಅದಕ್ಕೆ ಸುಮ್ಮನೆ ಕ್ಯಾಮ್ರಾ ಹಾಕಿಸ್ಬಿಡೋಣ ಅಂತೇಳಿ ನಾನು ನಮ್ಮ ಸ್ವಾತಿ ಇಬ್ಬರು ಮಾತಾಡ್ಕೊಂಡು ಇಬ್ಬರು ಅರ್ಧ ದುಡ್ಡು ಹಾಕೊಂಡು ಕ್ಯಾಮ್ರಾ ಹಾಕ್ಸಿದ್ವಿ. ಹಾಕಿ ಇನ್ನೊಂದು ದಿನದಿಂದಲೇ ಇವ್ರ ಆಟಗಳೆಲ್ಲ ಶುರು ಮಾಡಿದ್ರು. ನೋಡಿರಿ, ಎಲ್ಲ ರೆಕಾರ್ಡ್ ಆಗೈತೆ. ನೋಡಿರಿ ಗೌಡ್ರೆ, ನೋಡ್ರಿ, ನಾವು ಮಾಡಿಲ್ಲ ಅಂತ ಎಷ್ಟು ಜೋರಾಗಿ ಹೇಳ್ತಾರಲ್ಲ. ನೋಡಿ ಇವಾಗ ಟಿವಿಗೆ ಹಾಕಿರು ಒಳ್ಳೇದು. ಊರಾಗೆಲ್ಲ ನೋಡ್ತಾರೆ. ಊರಾಗ್ಲಾರೆಲ್ಲ ನೋಡ್ಲಿ, ಊರಾಗ್ಲಾರೆಲ್ಲ ನೋಡಿ ಗೊತ್ತಾಗುತ್ತೆ. ರಾತ್ರಿ ಹೊತ್ನಾಗ್ಲೂ ಗೊತ್ತಾಗುತ್ತಲ್ಲ ಅದ್ರಾಗ. ಚಂದ್ರಣ್ಣ, ಯಾರು ರಾತ್ರಿ ಹೊತ್ನಾಗ್ಲೂ ಎಲ್ಲ ಗೊತ್ತಾಗುತ್ತೆ. ಲೈಟ್ ಎಲ್ಲ ಆಫ್ ಮಾಡಿ ಎಲ್ಲ ಕತ್ಲು ಮಾಡಿರ್ಲೇಳು, ಅದ್ರಾಗ ಎಲ್ಲ ರೆಕಾರ್ಡ್ ಆಗುತ್ತೆ. ಅದರಲ್ಲಿ ವೈಟ್ ಆ್ಯಂಡ್ ಬ್ಲ್ಯಾಕ್ ಕಾಣುತ್ತೆ. ಅವಾಗ ವೈಟ್ ಆ್ಯಂಡ್ ಬ್ಲ್ಯಾಕ್ ಕಾಣುತ್ತೆ ರಾತ್ರಿ ಟೈಮಿಂದು. ಒಟ್ಟಲ್ಲಿ ಎಲ್ಲ ಗೊತ್ತಾಗುತ್ತೆ.
ಇಂಥರೇ ಬಂದಿದ್ರು ಇಂಥರೇ ಹೋದ್ರು ಎಲ್ಲ ಕರೆಕ್ಟಾಗಿ ಲೈಟ್ ಹಾಕ್ತಾ ಹೆಂಗೆ ಗೊತ್ತಾಗುತ್ತೋ ಹಂಗೆ ಗೊತ್ತಾಗುತ್ತೆ. ಒಟ್ಟಿನಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಬರುತ್ತೆ. ಈ ಥರ ಕಾಣಿಸುತ್ತೆ ರಾತ್ರಿ ಟೈಮ್ ಇದ್ದರೆ. ನೋಡು ಎಂಥ ಕೆಲಸ ಮಾಡ್ಯಾರ. ನಾ ಮಾಡಿಲ್ಲ ಅಂತ ಇನ್ನು ಬಾಯಿ ಬಡಿತಾರಲ್ಲ ಇವರು. ಅಲ್ಲ ಬಾಯಿ ಬಡಿತಾರೆ ನೋಡು, ಎಷ್ಟು ಮಟ್ಟಿಗಿರಬೇಡ. ನಾ ಮಾಡಿಲ್ಲ ಅಂತಾರಲ್ಲ, ಎಷ್ಟು ಸುಳ್ಳು ಹೇಳ್ತಾರೆ. ನಾವು ಅವ್ರ ಬಾಯಿಂದ ಎಷ್ಟು ಸುಳ್ಳು ಬರುತ್ತೆ ಅಂತ ನಾವು ನೋಡೀವಿ. ನೋಡಿ ಇವಾಗ ಮಾತಾಡ್ಬೇಕು, ಅದು ನೋಡಿ ಮಾತಾಡಬೇಕು. ಟಿ ವಿ ಯಾಕೆ ಹಾಕ್ಸ್ರಿ, ಊರೆಲ್ಲ ನೋಡ್ಲೇಳು. ಟಿ ವಿ ಹಾಕ್ರಿ ಗೌಡ್ರೆ. ಹಂಗೆ ಮಾಡಿದ್ರೆ ಒಳ್ಳೇದು ಅನಿಸುತ್ತೆ. ಎಲ್ಲರೂ ಊರಿನ ಜನ ಎಲ್ಲ ನೋಡಲಿ. ಏನ್ರಪ್ಪ ಎಲ್ಲರೂ ನೋಡ್ರಿ, ಗೊತ್ತಾಗುತ್ತೆ ಇವ್ರ ಬಂಡವಾಳ ಏನು ಅಂತ. ಟಿ ವಿ ಹಾಕ್ಸಿದ್ರಿ ಇಲ್ಲಿ ಎಂಥ ಕೆಲಸ ಮಾಡ್ತಾರೆ. ಇಂಥ ಕೆಲಸ ಮಾಡೋರು ಇವರಾಗೆ ಸ್ವಲ್ಪ ಎಚ್ಚರಿಕೆ ತಗೊಳ್ರಿ. ಯಾರನ್ನ ಮನೆ ಕಟ್ಟಿದ ತಕ್ಷಣ ಹೊಟ್ಟೆ ಹುರ್ಕೊಂಡು ಇಂಥವೆಲ್ಲ ನಾವು ಮಾಡೋಕೆ ಹೋಗ್ಬೇಡ್ರಿ. ನಾವು ಹಂಗೆ ಮಾಡಬೇಕು ಅನ್ನೋದು ಇರಬೇಕೇ ಹೊರ್ತನು ಹಿಂಗೆ ಮಾಡಬಾರ್ದು. ಯಾರೇ ಆಗಲಿ ಅಂಥವ್ರಿಗೆ ಶಿಕ್ಷೆ ಆಗೇ ಆಗುತ್ತೆ. ಯಾರಿಗಾದ್ರೂ ಸ್ವಲ್ಪ ಯೋಚನೆ ಮಾಡಿ ಕೆಟ್ಟದ್ದು ಬಯಸ್ರಿ. ಸುಮ್ಮನೆ ನೀವು ಕೆಟ್ಟದ್ದು ಬಯಸಿದ ತಕ್ಷಣ ಒಳ್ಳೇದಾಗಲ್ಲ. ನೀವು ಬಂದು ನೋಡಿ, ಇವ್ರು ಮಾಡಿರೋ ಅಂಥ ಕಂತ್ರಿ ಕೆಲಸ ಮಾಡಿದ ತಕ್ಷಣ ಇವ್ರಿಗೆ ಕೆಟ್ಟದ್ದೇನು ಆಗ್ಬಿಡಲ್ಲ. ಇವ್ರಿಗೆ ಕೆಟ್ಟದ್ದಾಗಲ್ಲ, ನಿಮಗೆ ಆಗೋದು. ನಿಮ್ಮ ಕರ್ಮ ನಿಮಗೆ ಸುತ್ಕೊಳ್ಳೋದು. ನೀವು ಅಂದ್ಕೊಂಡಿರ್ಬೋದು ನಮಗೇನು ಆಗಲ್ಲ ಅಂತ, ಅದು ನೀವೇ ಅನುಭವಿಸೋದು. ನೋಡಮ್ಮ, ಇದಕ್ಕೇನು ಹೇಳ್ತೀರಾ? ಮಾತಾಡ್ರಿ. ಈಗ ಮಾತಾಡಬೇಕು. ಬರಲ್ಲ ಮಾತು, ಬರೋದೇ ಇಲ್ಲ. ಈಗ ಹೆಂಗನ ಮಾತಾಡು. ಈಗ ಮಾತು ಬಂದರೆ ಕೇಳೋರಿಗೆ. ಮಾತು ಬರಲ್ಲ ಗೌಡ್ರೆ, ಇವಾಗ ಬರಲ್ಲ. ನೀವು ನಮಗೆ ಅನ್ಯಾಯ ಆಗೈತೆ, ನಮಗೆ ನ್ಯಾಯ ಕೊಡಿಸ್ಲೇಬೇಕು. ನಾವು ಯಾರನ್ನು ಮೂಲತ್ ಕೇಳಲ್ಲ. ನನ್ನ ಮೊಮ್ಮಗಳು ಅಂತಲ್ಲ ಒಂಬಲ್ಲ, ಅವ್ನು ಮಾಡಿರೋದು ಯಾಕೆ ಹಂಗೆ ಮಾಡಬೇಕು? ಒಳ್ಳೆಕ್ ಮೊಮ್ಮಗಳಂತಿ. ಮೊಮ್ಮಗಳೂ ಅಲ್ಲ, ಮಗಳೂ ಅಲ್ಲ. ಭಾಳ ಬೇಜಾರಾಗ್ಬಿಡ್ತು ಗೌಡ್ರೆ. ಇಂಥವು ಏನಕ್ಕೆ ಮಾಡ್ಬೇಕು ಹೇಳು? ಯಾರನ್ನ ಮಾಡಿರೋದು ನೋಡಿ ಸಂತೋಷ ಪಡ್ಬೇಕಪ್ಪ. ಒಟ್ಟುರ್ಕೊಂಡು ಇಂಥ ಮಾಡಿರಿ ಏನು ಬರಂಗೈತೆ? ನಾವು ಏನೋ ಒಂದು ಸಾಧನೆ ಮಾಡ್ಬೇಕು ಅಂಬೋದು ಇರಬೇಕು. ನೋಡಿ ಎಂಥದ್ದು ಮಾಡ್ತಾ ಇದ್ದಾರೆ ಅಲ್ಲ, ಸಗಣಿ ತೊಗೊಂಡು ಒಟ್ಟು ಮೇಯ್ತಾ ಇರೋದು ನೋಡಮ್ಮರ ಅವರು. ಥೌ, ಅಯ್ಯೋ ಇಂಥ ಮಾಡಿರಿ ಹೆಂಗೆ? ಹೇಳಿಲ್ವಿ ನನ್ನ ಮಗಳು ಅಂತ ನಾನೇನು ಹೊಟ್ಟೆ ಕೆಮ್ಮಲ್ ಮಾಡಿರ್ತಾಳೆ ಇವಳು ಇಂಥ ಬೋತ್ಕ ಅಂತ. ನಮ್ಮ ಕೈಲಂತೂ ಮಾಡೋಕ್ಕಾಗಿಲ್ಲ. ಹೆಂಗೋ ಬಿಡು, ಮಾಡ್ಯಾರಲ್ಲ ಅಂತ ಖುಷಿ ಪಡಬೇಕು. ಮಾಡ್ಯಾರಲ್ಲ ಅಂತೇಳಿ ಬಿಡು, ಕರೀಲಿಲ್ವಾ ಬೇಡ ಅಂತೇಳಿ ಅವಳು ಪಾಡಿಗಳು ಸುಮ್ಮನೆ ತೆಪ್ಪು ನೀರಾನ. ಈಗ ಅವಳೇ ನೀನು ಇಂಥದ್ದೇನು ಮಾಡು ಅಂತ ಯಾರನ್ನ ಹೇಳಿದ್ರಿ ನಿನಗೆ? ಬರೀ ಇಂಥ ಮಾಡೋದೆ. ಮಾತಾಡ್ಬೇಕು ಈಗ ಮಾತಾಡ್ಬೇಕು. ಮಾತಾಡೇ ಸಹಿತಾ ಬಾಯ್ ಬಿಡು. ಯಾಕೆ ಹಿಂಗೆ ಮಾಡಿದೆ ನೀನು ನಿನ್ನ ಸೊಸೆ ಸೇರ್ಕೆ ನಿಂಗೆ ಮಾಡೋದ್ರಲ್ಲ ಗೊತ್ತಾಗಲ್ವೇ? ಅಲ್ಲ, ಒಳ್ಳೆ ಕೆಲಸ ಮಾಡಿದೆ ಕಣಪ್ಪ. CC ಕ್ಯಾಮ್ರಾ ಹಾಕಿ ಒಳ್ಳೆ ಕೆಲಸ ಮಾಡಿದ್ಯಾ. ಅಂದ್ರೆ ಹಾಕಿಸ್ಬೇಕು. ಈಗ ಇಂಥರೆಲ್ಲ ಕೇಳಿ, ಈಗ ಯಾರನ್ನ ಒಂದು ಹೊಸ ಮನೆ ಕಟ್ಟಿದ್ರೆ ಇಂಥ ಕೇಣಿ ಕಿತಾಪತಿ ಮಾಡೋ ಅಂಥವ್ರು ಇದ್ದೇ ಇರ್ತಾರೆ. ಈಗ ಕೈಲಿ ಆಗಲ್ವಲ್ಲ, ಅವ್ರ ಕೈಲಿ ಏನು ಮಾಡೋಕ್ಕಾಗಲ್ವಲ್ಲ, ಆಗ ಅಂಥವ್ರು ಇಂಥ ಕೇಣಿ ಮಾಡ್ತಾರೆ ಅಷ್ಟೇ. ಏನಾನ ಒಂದು ಸಾಧನೆ ಮಾಡಬೇಕು ಅಂತ. ಈಗ ಸುಮ್ಮನೆ ಎಲ್ಲರಿಗೂ ಹೊಟ್ಟೆ ಕಿಚ್ಚು ಬರಲ್ಲ. ಊರಾಗ ಎಲ್ಲರೂ ಇದ್ದಾರೆ. ಎಲ್ಲರೂ ಯಾಕೆ ಹೊಟ್ಟೆ ಹುರ್ಕೊಂಡು ಎಲ್ಲರೂ ಇಂಥ ಕೆಲಸ ಮಾಡಂಗಿದ್ರೆ ಇಲ್ಲ. ಟಿ ವಿ ಹಾಕಿಸ್ಬೇಕಿಲ್ಲ, ಟಿ ವಿ ಹಾಕ್ಸಿ ಹಾಕಿಸ್ತಾಡಿ ಎಲ್ಲ ನೋಡ್ಲಿ. ಊರಾಗ್ಲಾರೆಲ್ಲ ಬಂದವ್ರಿ. ಬೇಡ, ಯಾವ ಟಿ ವಿ ಹಾಕ್ಸೋದು ಬೇಡ, ಏನು ಬೇಡ. ಈ ಟಿ ವಿಯನ್ನು ಹಾಕಿಸ್ಬೇಡ್ರಿ. ಈಗ ಭಯವಾಗ್ತೈತಾ? ಊರಾಗ್ಲಾರೆಲ್ಲ ನೋಡ್ತಾರೆ, ಯಾಕೆ ಸುಗುಳ್ತಾರೆ. ಊರಾಗ್ಲಾರ್ನೆಲ್ಲ ಟಮಟೆ ಹೊಡಿಸಿ ಕರ್ಸಿ ಊರಾಗ್ಲಾರ್ನೆಲ್ಲ ಕರ್ಸಿಯವ್ರೆ. ಈಗ ಮರ್ಯಾದೆ ಹೋಗುತ್ತೆ ಅಂತ ಈಗ ಯೋಚನೆ ಮಾಡ್ತಾ ಇದೆಯಾ ನೀನು? ಈಗ ಯೋಚನೆ ಮಾಡ್ತಾ ಇದ್ದಾಳೆ ಮರ್ಯಾದೆ ಹೋಗುತ್ತೆ ಅಂತ. ಕೆಲಸ ಮಾಡೋದಕ್ಕಿಂತ ಮುಂತಾಗೇನೆ ಅರಿವಿರ್ಬೇಕು. ನಾನು ಹಿಂಗೆ ಮಾಡಿದ್ರೆ ಏನಂತ. ಏನು ಅವರೊಬ್ಬರೇ ಬುದ್ಧಿವಂತರು ಅಂತ ತಿಳ್ಕೊಬಿಟ್ಟವ್ರಿ. ಇನ್ನೆಲ್ಲ ಏನು ದಕ್ಷಿಕ ಮಣಿಗಳು ಗೊತ್ತಾಗಲ್ಲ. ಇನ್ನು ಉಳ್ದಿರೋರೆಲ್ಲನ ಏನು ಆರಾಮಾಗೆ ಇದು ಕಡಲೆಪುರಿ ತಿಂತಿರ್ತಾರೆ, ಗೊತ್ತಾಗಲ್ಲ. ನಾವು ಮಾಡ್ದಂಗೆ ಮಾಡಿಸ್ಕೊಂತಾರೆ ಅಂತ ತಿಳ್ಕೊಬಿಟ್ಟವ್ರಿ. ಅಯ್ಯೋ, ಇವಾಗೇನು ಮರಕಿನ ಮರ ದೊಡ್ಡವಿರ್ತಾವೆ, ನಾವೇ ಬುದ್ಧಿವಂತರು ಅನ್ಕೋಬಾರ್ದು. ಯಾರನ್ನ ಹೀಯಾಳ್ಸೋದಾಗಲಿ ಯಾರನ್ನ ಹೊಂಬೋದಾಗಲಿ ಅವೆಲ್ಲ ಮಾಡಬಾರ್ದು. ಇವತ್ತಿನ ಕಾಲದಾಗ ಸ್ವಲ್ಪ ಯೋಚನೆ ಮಾಡಬೇಕು. ನೋಡಿ ಎಂಥ ಕೆಲಸ ಮಾಡಿದಾಳೆ ನೋಡ್ರಿ ಗೌಡ್ರಿ. ನೋಡು ಅತ್ತೆ ಸೊಸೆ ಇಬ್ರು. ಅಲ್ಲ, ಅವಳಿಗಂತೂ ತಿಳಿಯಲ್ಲ. ಏನ ಮಾಡೇಳೆ ಅಂದರೆ ಏಮ್ಮನಾದ್ರೂ ಬುದ್ಧಿ ಹೇಳ್ಬೇಕಾ ವಯಸ್ಸಿನ ದೊಡ್ಡಳಾಗಿ? ಇಂಥ ಕೆಲಸ ಮಾಡೋಳಲ್ಲ ಏಮ್ಮ. ಸರಿ ಆಯ್ತಪ್ಪ ಬಿಡು. ಇವಾಗ ಹೆಂಗೋ ಎಲ್ಲ ಐತೆ, ನಿಮ್ಮ ಹತ್ರ ಸಾಕ್ಷಿ ಐತೆ. ಹೆಂಗೋ ಒಳ್ಳೆ ಕೆಲಸ ಮಾಡ್ಕೊಬಿಟ್ಟಿದ್ದಿ, ಎಲ್ಲ ರೆಕಾರ್ಡ್ ಮಾಡ್ಕೊಂಡು ಒಳ್ಳೆ ಕೆಲಸ ಆಗೈತೆ. ಏನಮ್ಮ ಗೊತ್ತಾಗಲ್ವೇ ನಿನಗೆ? ಗೊತ್ತಾಗಲ್ವೇನಮ್ಮ? ಇಂಥ ಕೆಲಸ ಮಾಡೋಕೆ ನಾಚಿಕೆ ಆಗಲ್ಲ ನಿಮಗೆ? ಇಂಥವೇನಕ್ಕಮ್ಮ ಮಾಡ್ತೀರಾ? ಏನಮ್ಮ ಸಿಕ್ತು ನಿಮಗೆ? ಅಲ್ಲ, ಏನು ಸಿಕ್ತು ನಿಮಗೆ ಅಂತ? ನಿಮ್ಗೆ ಇವಾಗ ಇದರಿಂದ ಲಾಸೇ ಹೊರ್ತು ನಿಮ್ಗೆ ಏನೂ ಸಿಕ್ಕಿಲ್ಲ. ಮೈ ಮೇಲೆ ಪ್ರಜ್ಞೆ ಇರಲಿ ಒಂದು ಸ್ವಲ್ಪ. ಗೊತ್ತಾಗಲ್ವ ನಿಮಗೆ? ಮಾತಾಡ್ರಿ ಈಗ. ಇಷ್ಟೊತ್ತಿನ ತನಕ ಎಷ್ಟು ಜೋರಂಗೆ ಮಾಡಿಲ್ಲ ಅಂತಿದ್ರಿ. ಈಗ ಮಾತಾಡ್ರಮ್ಮ. ಈಗ ಮಾತಾಡ್ಬೇಕು ನೀವು. ಈಗ ಮಾತಾಡಿದ್ರೆ ಗೊತ್ತಾಗುತ್ತೆ. ಈಗ ಮಾತಾಡ್ರಿ. ಈಗ ಮಾತಾಡೋದೇ ಇಲ್ಲ, ಮಾತೇ ಬರಲ್ಲ ಅಮ್ಮಂಗಿದ್ದೀರಾ ಇಬ್ರು. ಹಲೋ ಗೌಡ್ರೆ, ನಾವು ಮಾಡಿಲ್ಲ. ಟಿ ವಿ ಹಾಕ್ತಾನೆ ನಮ್ಮ ಇಲ್ಲಿ ತರಗಲ್ಲ ದನಪ್ಪ. ಒಂದು ಟಿ ವಿ ತರಗ ಹೇಳ್ತೀನಿ, ಲಾಕ್ಸನ್ನು ಫಿಟ್ ಮಾಡಿಸ್ತೀನಿ. ನಡಿಯ ಫಿಟ್ ಮಾಡಿಸ್ತೀನಿ. ಊರೆಲ್ಲ ನೋಡಲಿ ನೀವು ಮಾಡಿರೋದ. ಓ, ಇನ್ನೂ ಮಾಡಿಲ್ಲ ಅಂತ ಹೇಳ್ತಾ ಇದ್ದೀರಾ? ಬಿಡ್ರಿ ಗೌಡ್ರೆ, ನಮ್ಮತ್ತೆ ಹೇಳ್ತು. ಈಗ ಏನೋ ತಪ್ಪಾಯ್ತು ಬಿಡ್ರಿ ಗೌಡ್ರೆ. ತಪ್ಪಾಯ್ತು ಮಾಡೋದೆಲ್ಲ ಮಾಡಿಬಿಟ್ಟು ಇನ್ನು ವಾದ ಮಾಡ್ತೀರಾ ನಾವು ಮಾಡಿಲ್ಲ ಅಂತ ಜೋರಾಗೆ? ವಾದ ಮಾಡ್ತಿದ್ರು.
ನಮ್ಮ ಹುಡುಗ ಹೆಂಗ ಸಿ ಸಿ ಕ್ಯಾಮ್ರಾ ಹಾಕ್ಸಿ ಇವಾಗೆಲ್ಲ ಅದ್ರಾಗೆಲ್ಲ ಇನ್ ಮಾಡ್ಕೊಂಬತ್ತಿ ಸರಿ ಆತ್ ನಮ್ಮ ಹುಡುಗ. ಇಲ್ಲ ಅಂದಿದ್ರೆ ನಮ್ಮ ಹುಡುಗನ್ನೇನೆ ಹಂಗೆ ಹಿಂಗೆ ಅಂತ ಹೇಳ್ಬಿಡಾರು ಇವ್ರು ಉಲ್ಟಾ ಹೊಡೆದ್ಬಿಡಾರು. ಎಲ್ಲ ಬಂಡವಾಳ ಎಲ್ಲ ಬಯಲಾಯ್ತು. ಸಿ ಸಿ ಕ್ಯಾಮ್ರಾದಾಗ ಎಲ್ಲ ರೆಕಾರ್ಡ್ ಆಗಿರೋದಕ್ಕೆ ಸರಿ ಹೋಗೈತೆ. ಎಲ್ಲ ತೋರಿಸ್ತಾ ಗೌಡ್ರ ಮುಂದೆಲ್ಲ ದನಪ್ಪ. ಇವಾಗ ಗೌಡ್ರು ಏನು ತೀರ್ಪು ಕೊಡ್ತಾರೆ ಅಂತ ಗೊತ್ತಿಲ್ಲ. ಚೆನ್ನಾಗಿ ಬೈತಾ ಇದ್ದಾರೆ, ಬಾಯಿಗೆ ಬಂದಂಗೆ ಬೈತಾ ಇದ್ದಾರೆ ಗೌಡ್ರ ಅಂತೂ. ಚೆನ್ನಾಗಿ ಹೊಗಳ್ತಾ ಇದ್ದಾರೆ, ಅವಾಗಿಂದನೂ ಸರಿಯಾಗಿ ಹೊಗಳ್ತಾ ಇದ್ದಾರೆ. ಗೌಡ್ರಿಗೆ ತುಂಬ ಸಿಟ್ಟು ಬಂದ್ಬಿಟ್ಟೈತಿ. ಟಿ ವಿನೇ ಹಾಕ್ಸಿ ನೂರಾಗ್ಲಾರೆಲ್ಲ ಬಂದವ್ರು, ಇಲ್ಲೆಲ್ಲ ಕುತ್ಕೊಂಡವ್ರೆ. ಊರಾಗ್ಲಾರೆಲ್ಲ ನೋಡ್ಲಿ ಟಿ ವಿ ಹಾಕಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ ಗೌಡ್ರು. ಅದಕ್ಕೆ ಅವಳು ಮುತ್ತು ಬೇಡ ಅಂತ ಇದ್ದಾಳೆ. ಈಗ ಟಿ ವಿ ಗಿವಿ ಎಲ್ಲ ಹಾಕಿಸ್ತೀವಿ ಅಂದರೆ ತಂದು ಫಿಟ್ ಮಾಡಿಸಿ ಎಲ್ಲ ಇದು ಮಾಡೋದಕ್ಕೆ ಆಗುತ್ತೆ. ನೋಡೋಣ. ನೋಡ್ರಿ ಇವಳೆಂಥ ಕೆಲಸ ಮಾಡವ್ರೆ. ಈಗ ಸರಿಯಾಗಿ ಬುದ್ಧಿ ಬರುತ್ತೆ ನೋಡ್ರಿ ಇವ್ರಿಗೆ. ಈಗ ಸರಿಯಾಗಿ ಆಗುತ್ತೆ ನೋಡ್ರಿ. ಗೌಡ್ರು ಏನು ತೀರ್ಪು ಕೊಡ್ತಾರೆ, ಗೌಡ್ರು ಏನು ತೀರ್ಮಾನ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಅದು ಏನು ಮಾಡ್ತಾರೆ ಅನ್ನೋ ಗೊತ್ತಿಲ್ಲ. ಅವ್ರಿಗೆ ಭಾಳ ಸಿಟ್ಟು ಬಂದ್ಬಿಟ್ಟೈತೆ ಗೌಡ್ರಿ. ನೋಡ್ತಾ ಇರಿ, ಏನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.